Hi, hello, welcome back to my another new vlog, guys. ಹನುಮಾನ್ ಭಕ್ತ ಕಲಾ ಭೋಗ್ಸಕ್ಕಾಗಲ್ಲ. Guys, ಬನ್ನಿ ಇವತ್ತಿನ ವ್ಲಾಗ್ ಸ್ವಲ್ಪ ಏನ ಡಿಸೈನ್ ತರಲೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಹೆಂಗೆ ಎಲ್ಲೆಲ್ಲ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಕಿಂಗ್ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇವಾಗ ನಮ್ಮ ಚಿಂಟನ್ ಕರ್ಕೊಂಡೋಗಿ ಬಂದೆ. ಇವಾಗ ಶೂ ಹಾಕೊಂಡು ಹೊಡ್ತಾ ಇರೋದೆ ಗೈಸ್. ಇದು ಒಂಥರ ಚೆನ್ನಾಗೈತೆ. ಸುಮ್ಮನೆ ಯಾರೋ ಮುಂದೆ ವಿಡಿಯೋ ಹಿಡಿತಾ ಇರೋ ಥರ, ಇದು ನಾವು ಹಾಕೊಳ್ತಾ ಇರೋ ಥರ, ಮಾತಾಡ್ತಾ ಇರೋ ಥರ ಅಲ್ಲ, ನಾವು ಮಾಡೋದಕ್ಕೆ ಇದು ಒಂಥರ ಚೆನ್ನಾಗೈತೆ ಗೈಸ್. ಅದಕ್ಕೆ ಅನಿಸುತ್ತೆ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸು ಎಲ್ಲ ಕ್ಯಾಮ್ರಾಮ್ಯಾನ್ ಇಕ್ಕಿರ್ತಾರೆ. ನೀವು ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವಾಗ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ ಆಗೋದು. ಗಾಯ್ಸ್ ಬನ್ನಿ, ಇವಾಗ ರನ್ನಿಂಗ್ ಎಲ್ಲ ಆಯಿತು. ಇವತ್ತು ನೋಡ್ರಿ ವಿಡಿಯೋ ಇದ್ರಾಗ ಹಿಡಿಯೋದು ನಮ್ಮ ಸಾರ್ ತಗೊಂಬಂದವ್ರು ಇವತ್ತು. ಅವ್ರದ್ದು ಯೋಗ ಕಂಟೆಂಟ್ ಎಲ್ಲ ಮಾಡ್ದವ್ರಪ್ಪ ಇವತ್ತಿಂದ. ಯೋಗ ಬಗ್ಗೆ ಏನೇನ ಅದರಿಂದ ಕ್ಯೂರ್ ಆಗಬೇಕಂದ್ರೆ ಅವ್ರ ಚಾನಲ್ನ ನೋಡಿ, ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಅವ್ರ ಚಾನಲ್ ನೇಮು. ಬರ್ರಿ ನೋಡೋಣ ಇದ್ದಾಗ ಹೆಂಗೆ ಬರುತ್ತೆ ವಿಡಿಯೋ ಇವತ್ತು ಅಂತ ಅಂದ್ಕೊಂಡೆ. ಇವತ್ತು ಎಫೆಕ್ಟ್ಸ್ ಆಫ್ ಚಿಟ್ ಮಿಲ್ ಹೇಳೋಣ ಅಂತ ನೋಡಿದ್ರೆ ವಾಕಿಂಗ್ ಮಾಡ್ಕೊಂಡು ರನ್ನಿಂಗ್ ಮಾಡ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಿ. ಬರ್ರಿ ಹಂಗೆ ಹೇಳ್ತೀನಿ ಎಫೆಕ್ಟ್ ಆಫ್ ಚಿಟ್ ಮಿಲ್ ಏನೇನಾಗುತ್ತೆ ಅಂತ. ಇದಕ್ಕೆ ಹಾಕ್ಬಿಟ್ಟು ಹೇಳ್ತೀನಿ ತಡೀರಿ. ಏನಪ್ಪ ಬೆಳಗ್ಗೆಯಿಂದ ಈ ಥರ ಹ್ಯಾಂಗಲ್ಲಿ ಇಕ್ಬಿಟ್ಟೆ ಮಾಡ್ತಾಯಿದ್ದೀನಿ ವೀಡಿಯೋಗಳು. ಬೆಳಗ್ಗೆನೂ ಹಿಂಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ನಾನು. ಕಾಣಿಸ್ತಾ ಇದ್ದೀನಾ? ಹಾಂ, ಅಲ್ಲಿ ನೋಡ್ರಿ ಎಲ್ಲ ಹಿಂಗೆ ಇಕ್ಕೋದೆ ಜನಗಳೆಲ್ಲ ನಮ್ಮ ಮುಂದೆ ನೋಡ್ತಾರೆ. ನನಗೆ ಇಷ್ಟೇ ಸಾರಿ ಇಟ್ಟರೆ ಗೊತ್ತಾಗ್ತಿರಲಿಲ್ಲ. ಅದನ್ನೇ ಶೈನ ನಾವು ತೆಗಿಬೇಕು. ಭಾಳ ಆ್ಯಕ್ಟ್ರೆಸ್ಗಳಿಗೆ ಅದೇ ಸಮಸ್ಯೆ ತೆಗಿಬೋದು. ಇವಾಗ ನಾವು ಮಾಡ್ತಾ ಇರ್ತೀರ ಅನ್ಕೊಳ್ರಿ, ಯಾರೋ ನೋಡಿದೆ ಯಾರಮ್ಮ ಅಂತ ಕೇಳಿದಾಗ ಚಾನಲ್ ಎಷ್ಟು ಹೇಳಿದಾಗ ಒಂದು ಲೆಕ್ಕಾಚಾರಕ್ಕೆ ರೇಂಜಿಗೆ ಸಬ್ಸ್ಕ್ರೈಬರ್ ಇದ್ದರೆ ಅವಾಗ ಪರವಾಗಿಲ್ಲಪ್ಪ ಅಂತ ನೀವು ಅಂದ್ಕೊಂತೀರ. ಇವಾಗ ಇನ್ನೂ ಕಮ್ಮಿ ಇರ್ತದ. ಅವಾಗ ಹೇಳ್ದಾಗ ಏನು ನಿಮ್ಮ ಮಗನಿಗೆ ಇಷ್ಟೇ ಇಷ್ಟ ಅವ್ರೆ, ಈ ನಮ್ಮ ಮಗನ ಹಿಂಗೆ ಮಾಡ್ತಾವನೆ ಅಂತಾರೆ. ಆ ಥರ ಹಂಗೆ ಅನ್ಕೊಂತಾರೆ ಹೇಳ್ಬಿಟ್ಟು ಸ್ವಲ್ಪ ಇದು ಟೆನ್ಷನ್ ಆಗ್ತದೆ ಅಷ್ಟೇ. ಅಲ್ಲ ಅದನ್ನೇ ಇದು ಆ್ಯಕ್ಟಿಂಗು. ಈ ಮೈಂಡಲ್ಲಿ ನನಗೆ 50 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ನಾವು ಅನ್ಕೋಬೇಕು. ಅವಾಗ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತಾರೆ. ಅದಕ್ಕೆ ಬನ್ನಿ ವಯಸ್ ಏನಂದರೆ, ಫಸ್ಟು ನೀನು ಚೆನ್ನಾಗಿ ತಿನ್ನ ಮಜ್ಜನೆ ಬಡ. ಬೆಳಗ್ಗೆ ಎದ್ದೊಳಕ್ಕೆ ಒಂದಾಗಲ್ಲಪ್ಪ, ಒಳ್ಳೆ ನಿದ್ದೆ ಬರ್ತದೆ, ಎದ್ದೊಳಕ್ಕೆ ಕಷ್ಟ. ತಿರ್ಗಾ ಇಲ್ಲಿ ಬಂದು ಓಡೋಕ್ಕೆ ಹೋದಾಗ ಸ್ಟಾರ್ಟಿಂಗು ಸಾಗಿಬಿಡು ಅಂತ ಲೇಜಿನೆಸ್ ಬರುತ್ತೆ. ಆಮೇಲೆ ಡೈಜೆಷನ್ ಸಿಸ್ಟಮ್ ಫುಲ್ಲು ಏಟು, ನೆಟ್ಟಿಗೆ ಡೈಜೆಷನ್ ಆಗೋಲ್ಲ, ಹೊಟ್ಟೆ ನೋವು ಆ ಥರ ಹೇಳ್ತಾರೆ ಜನ. ಏನು ಒಂದು ದಿವಸ ತಿಂದರೆ ಏನಾಗಲ್ಲ ಅಂತ. ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಕ್ಯಾಲರೀಸು ಜಾಸ್ತಿ ಆಗುತ್ತೆ. ನೋಡಿರಿ, ನೆನ್ನೆ ಮಧ್ಯಾಹ್ನ ತಿಂದಕ್ಕೆ ನೈಟ್ ಫಾಸ್ಟಿಂಗ್ ಮಾಡಿ ಇದು ಮಾಡಿದ್ರು ಇನ್ನೂ ಕ್ಯಾಲರೀಸ್ ಬ್ಯಾಲೆನ್ಸ್ ಆಗಿಲ್ಲ. ಬೈಕ್ ಬೇರೆ ಆಯಿತಾ? ಬೇಡ ಬಿಡ್ರಿ, ಕೇಳಿಸುತ್ತೆ ಅನಿಸುತ್ತೆ ಅಷ್ಟೇ ಗೈಸ್. ಇನ್ನೂ ಗೊತ್ತಾಗುತ್ತೆ ಯಾವಾಗಾನೆ ಹೇಳ್ತಾ ಇರ್ತೀನಿ. ಇವಾಗ ಎಕ್ಸಸೈಸ್ ಮಾಡೋಣ ಬನ್ನಿ. ಹಾಗೆ ಕೊಡೋ ಬೇಗ, ಕ್ಲಾಸ್ ಬಂತು. ಏನಿದು ಹೊಸದು? ಇದು ಬಾಯ್.
ಗಾಯ್ಸ್ ಬಂದೆ ಇವಾಗ ರೆಡಿಯಾಗಿ ಬಂದು ಬ್ರೇಕ್ಫಾಸ್ಟ್ ಓಟ್ಸ್ ತಿನ್ಕೊಂಡು ಹೊರಡೋದೆ ಗೈಸ್. ಕಾಣಿಸ್ತೆ ಎದವಳು ಕಾಣಿಸ್ತೆ. ಗಾಯ್ಸ್ ನೋಡಿ ಅವನು ಆಗಸ್ಟಲ್ಲಿ ಕಿಡ್ಸ್ದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಐತೆ. ನನ್ನ ಜೊತೆಗೆ ವರ್ಕೌಟ್ ಮಾಡ್ತಾನೆ ಡೈಲಿ ಇಲ್ಲಿ ರೂಮಾಗ. ಬೆಳಗ್ಗೆ ಡೈಲಿ ಅಂದರೆ ಡೈಲಿ ಮಾಡಲ್ಲ, ವಾರಕ್ಕೊಂದು 2-3 ಸಲ ಅವ್ನು ಜ್ಞಾನ ಇದ್ದಾಗ ಯಾವಾಗಾನ ಬರ್ತಾನೆ ಡಿಪ್ಸೋಟ್ಸು ಅದು ಮಾಡಿಸಿ ಇದು ಮಾಡಿಸು ಅಂತ. ನೋಡಿದ್ರೆ ಅದಕ್ಕೆ ಕಾಂಪಿಟೇಷನ್ಗೆ ಫೋಜಿಂಗ್ ಎಲ್ಲ ಮಾಡ್ತಾನೆ. ನಾನು ಮಿರರ್ ಮುಂದೆ ಮಾಡ್ತಾಯಿದ್ರೆ ಇವನು ಮಗನೆ ಆಗಸ್ಟಾಗ ಐತೆ ಅಂದರೆ ನೋಡ್ರಿ ಮಾಡ್ದಿರ ಇಲ್ಲಿ ಮುಚ್ಚಿಕೊಂಡವನೇ ಗೈಸ್ ಇವನು. ಬೈಲಿ ಹೇಳ್ಕೊಡ್ತೀನಿ ಅಂತ. ಬಾ ಮಗನೆ ಹೇಳ್ಕೊಡ್ತೀನಿ. ಹಾಂ ಯಾಕ ಹಾಂ ಇಲ್ಲ ಏತಕ್ಕೆ ಕೇಳ್ಕೊಂಡೋದ್ರೆ ನಿಮ್ಕ ಯಾಕ ನಾಚಿಕೆ ಏತಕ್ಕೆ ನಾಚಿಕೆ ನಿಮ್ಕ? ಹಾಂ ನಾನು ಇರ್ತೀನಲ್ಲ ಅಲ್ಲಿ ಕೆಳಗಡೆ ನಿಂಚಂಡು ಇರ್ತೀನಿ ನಾನು, ನೀನು ಅಲ್ಲಿ ಮೇಲೆಗಡೆ ನಿಂಚಂಡು. ಹಾಂ ರಾತ್ರಿಗೆ ಹೋದ ನಾನು ಕರ್ಕೊಂಡು ಹೋಗ್ತೀನಲ್ಲ. ಬೆಳಗ್ಗೆನೆ ಕರ್ಕೊಂಡು ಹೋಗ್ತೀನಿ, ರಾತ್ರಿ ಕರ್ಕೊಂಬರ್ತೀನಿ ವಾಪಸ್ಸು. ಓಕೆ ಆಯ್ತಾ? ಹೋಗು ಮಗನೆ, ನೀನು ದೊಡ್ಡವನಾದ್ಮೇಲೆ ಒಂದು ಮೆಮೊರಿ ಇರುತ್ತೆ. ನೀನು ದೊಡ್ಡವನಾದ್ಮೇಲೆ ಏನಾದರೂ ಮಾಡಿದ್ರೆ ಅವಾಗೆ ಇದಾಗುತ್ತೆ. ಅವಾಗ ನೀನೇನೋ ಬಾಡಿ ಬಿಲ್ಡಿಂಗ್ ಜಿಮ್ಗೆ ಏನೋ ಮಾಡಿದ್ರೆ ನೀನು ನಾನು ಚಿಕ್ಕ ಹುಡುಗನಾಗೆ ಮಾಡಿದ್ದೀನಿ ಅಂತ ಆ ಚಿಕ್ಕ ಹುಡುಗನ ವೀಡಿಯೋ ಹಾಕೊಬೋದು, ಆಮೇಲೆ ದೊಡ್ಡವನಾದ್ಮೇಲೆ ವೀಡಿಯೋ ಹಾಕೊಬೋದು ಅಂತ. ನೋಡ್ರಿ ಇವ್ನು ಕರ್ಕೊಂಡು ಹೋಗ್ತಾ ಇದ್ರೆ ಇವನು ಹೋಗಲ್ಲ ಅಂತ ಅವನಿಗೆ. ಇದೆಯಲ್ಲ ಇಷ್ಟು ಅದೇ ನೆಲದಿಂದ ಬರ್ಬೇಕು ಇಷ್ಟು. ಅಷ್ಟಾದ್ಮೇಲೆ ನೀನೇ ಹೋಗ್ತೀನಿ, ನಾನೇ ಕರ್ಕೊಂಡು ಹೋಗ್ಬೇಕಾಗಿಲ್ಲ. ಚಡ್ಡಿ ಹಾಕೋ ಬೈಲಿ ಫಸ್ಟಿಗೆ ಬರಬೇಕು. ನಾನು ಇಲ್ಲಿ ಹೆಂಗೆ ಮಾಡ್ತೀನಿ ಅದು ಮಾಡೋ. ಹಿಂಗೆ ಬಾ ನಿಂಚ. ಅದಕ್ಕೆ ಯಾಕೆ ಬಿದ್ದೀನಿ? ನಿಂಚ ಅಲ್ಲಾಡ್ಬಾರ್ದು. ಹಿಂಗೆ ಬರ್ಬೇಕು, ಮುಂದೆ ಬಾ, ಮೇಲೆಯಿಂದ ಅಲ್ಲಿಂದ ಇಲ್ಲಿ ಬಾ, ಮುಂಜೆ ಬಾ. ಏಯ್ ಇಲ್ಲೇ ನಿಂಚಳಲ್ಲಿ ಹಿಂಗೆ ಹಂಗೆಲ್ಲ ಆಡ್ಬಾರ್ದು, ಬರೀ ಹಿಂಗನ್ನು ಆಯ್ತಾ? ಮೇಲೆ ಹಿಂಗಿಪ್ಪ, ಹಿಂಗನ್ನು ಹಿಂಗಿಪ್ಪ ಮಗನೆ. ಮುಖ ಅಂತ ಇದ್ದಲ್ಲ, ಮುಖ ದೇವ್ರ ಮುಖ
ದೇವರ ಕಾಣಿಸ್ತಾ ಗೊತ್ತಾ ತೋರಿಸ್ತೀನಿ ಸಂಧಿ ಅಂದೆ ಅದೇ ಹೊಟ್ಟೆ ಹುಡುಗು ರಕ್ತ ಬರುತ್ತಲ್ಲ ಅದು ಕೇಳಿಸ್ಕೊಂಡೇನ ಹೊಟ್ಟೆ ಮೇಲೆ ಹೊಟ್ಟೆ ಹಿಂಗ್ ತೆಗೆದಾಗ ರಕ್ತ ಬರ್ತದಲ್ಲ ಆ ದೇವ್ರಂತೆ. ಹಲೋ ಏನು ನೋಡಿದ ತಕ್ಷಣ ಮಕ್ಕಂತ ಇದ್ದೆ. ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನ ಬರ್ತಾ ಇದ್ದ ನರಸಿಂಹಸ್ವಾಮಿ ನೋಡಿ ಇಲ್ಲೊಂದು ಬಂತು ನರಸಿಂಹ. ಅದಲ್ಲ ಪಾರ್ವತಿ ಅದು ಇದು ನರಸಿಂಹಸ್ವಾಮಿ ದೇವಸ್ಥಾನನೇ. ಇಲ್ಲ ಹ್ಞೂ ನಮ್ಮನೆ ಅದು ನರಸಿಂಹಸ್ವಾಮಿ ದೇವಸ್ಥಾನನೇ. ನಂಗೆ ಗೊತ್ತು ಇದು ಅಜ್ಜಿಯವರೂರು ಇದೆ ಅಲ್ಲ. ಪಿ ಮನೆಯಿಂದ ಕಡೆಯಿಂದ ಬರುತ್ತದು ಹ್ಞೂ ಆ ಕಡೆಯಿಂದನೇ ಬರೋದು ನೋಡಿ. ಇವಾಗ ಅಲ್ಲಿ ಇಲ್ಲೊಂದು ದೇವಸ್ಥಾನ ಐತೆ. ನರಸಿಂಹಸ್ವಾಮಿ ಏನು ಗೊತ್ತೇನು ನನಗೂ ಹೊಟ್ಟೆಗ ರಕ್ತ ಬರ್ತದಲ್ಲ ಅದು ಆ ದೇವರು. ಹ್ಞೂ ನರಸಿಂಹಸ್ವಾಮಿ ಅಂದ್ಬಿಟ್ಟು ನನಗೂ ಪಡ್ಸಾಕ್ತಾ ಇರ್ತಾನೆ. ನೋಡಿ ಇಲ್ಲೊಂದು ದೇವಸ್ಥಾನ ಬಂತು ಹೆಂಗೆ. ಪಾರ್ವತಿ ನೋಡ್ದ ಪಾರ್ವತಿನೇ ನೋಡ್ದ ಪಾರ್ವತಿ ದೇವರಲ್ಲ ಅದು. ಹಾ ಏನು ದೇವ್ರು ಮಮ್ಮಿ? ಮಾರಮ್ಮ ಮಾರಮ್ಮನ ದೇವರು. ಅದು ಪಾರ್ವತಿನೇ ಗಾಯ್ಸ್ ಇವಾಗ ನಾವು ನಮ್ಮ ಮಮ್ಮಿ ಅವ್ರ ರಿಲೇಷನ್ ಮದುವೆಗೆ ಹೋಗ್ತಾ ಇದ್ದೀರಿ. ಹೋಗ್ತಾ ಹಂಗೆ ನಮ್ಮ ಅಮ್ಮವರು ಊರ ಹತ್ರ ಮಗನೆ ಗ್ಲಾಸ್ ತೆಗಿ ಮಗನೆ. ನಾವು ಅಮ್ಮ ಅವ್ರ ಹತ್ರ ನಿಲ್ಸಿದ್ದೀನಿ. ಏನೋ ಫ್ರೆಂಡ್ನೇನೋ ಮಾತಾಡ್ಸ್ಕೊಂಬತ್ತೀನಿ ಅಂತ ಹೋಗೋರೆ. ಇಲ್ಲೇ ನೋಡಿ ದೇವಸ್ಥಾನ ಐತೆ, ಷಣ್ಮುಖಸ್ವಾಮಿ ದೇವಸ್ಥಾನ. ಅಲ್ಲೇ ಬರ್ತಾರೆ ಡೈಲಿ ಹಾಂ ಅಲ್ಲೇ ಬರ್ತಾರೆ ಅಲ್ಲಿ ಭಾಳ ತೊಪ್ಪೆ ಇರುತ್ತೆ. ಫುಲ್ಲು ಫೇಮಸ್ಸು ಮಂಚನಹಳ್ಳಿ ಷಣ್ಮುಖಸ್ವಾಮಿ ದೇವಸ್ಥಾನ. ಈ ಕಡೆ ಫುಲ್ ಫೇಮಸ್ ಅಪ್ಪ. ನಮ್ಮ ಏರಿಯಾ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿಗ. ದೇವ್ರ ಮೈ ಮೇಲೆ ಬರುತ್ತೆ, ಉತ್ತರ ಹೇಳುತ್ತೆ. ಈಗ ನೆಕ್ಸ್ಟ್ ಮದುವೆಗೆ ಹೋಗೋದೆ. ಮದುವೆಗೆ ಬ್ಲಾಗ್ ಮಾಡ್ತೀನ ಇಲ್ಲ ಮಾಡಲ್ಲ ಬಿಡಿ. ಮದುವೆಗೆಲ್ಲ ಬ್ಲಾಗ್ ಮಾಡಲ್ಲ. ಸುಮ್ಮನೆ ಲೆಂತಿರಲಿ ಅಂದ್ಬಿಟ್ಟು ಸ್ವಲ್ಪ ಇಲ್ಲೇ ಮತ್ತೆ ಇಲ್ಲ ಮನೆಗೆ ನಿಲ್ಲಿಸ್ಬಿಡ್ತಾ ಇದ್ದೆ. ಹಾಂ ಏನೋ ಹಾಂ ಏನೋ ಸಾಕಾಗೈತನಾ ತಮ್ರಾಟ್? ಯಾರ ನೀನು ಕಾಸು ಕೇಳೋ ಬುದ್ಧಿ ಹೇಳ್ಕೊಟ್ಟಿರೋದು? ಹಾಂ ನಿಂಗೆ ಯಾರು ಕಾಸು ಕೇಳೋ ಬುದ್ಧಿ ಹೇಳ್ಕೊಟ್ಟಿರೋದು ಹೇಳು? ಡ್ಯಾಡಿನಾ? ಏನು ಮಾಡ್ದ? ಹಾಂ ಹಾಂ ಅದೇ ಕಾಸು 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 ಕೊಟ್ಟು ರೂಢಿ ಮಾಡಕ್ಕಿದ್ಯಾ ಅದಕ್ಕೆ ಪಾಪತ್ತ ಕಾಸು ಇಸ್ಕೊಳ್ತಾ ಇದ್ದೀನಿ. ಯಾರು ರೂಢಿ ಮಾಡಿರೋದು? ನಾನಾ? ಏಯ್ ಮಾತಾಡ, ಏಯ್ ಮಾತಾಡ. ಕಟ್ ಮಾಡಾಕ್ತಾನೆ ಅವನು ಅಲ್ಲ ಅಂತೆ. ಏನು ಮಾಡ್ತಾ ಇದ್ದೆ? ಅದೆಲ್ಲ ನೋಡಿದೆ ಇಲ್ಲಿ ಇತ್ತಲ್ಲ ಮೊನ್ನೆ ಅಲ್ಲ ಈ ಥರ ಮಾಡೋ ಎಕ್ಸಸೈಸು. ಮೊಬೈಲಾಗೆ ಎತ್ತಿಡು ಹೋಗೋಣ. ಗಾಯ್ಸ್ ಇವಾಗ ಮದುವೆ ಮನೆಗೆ ಬಂದ್ರಿ. ಇಷ್ಟೊತ್ತಾಯ್ತು. ನಮ್ಮ ಆಂಟಿ ಮನೆಯಿಂದ ಹಿಂಗೆ ಡೈರೆಕ್ಟ್ ಬಂದ್ರಿ ಗಾಯ್ಸ್. ಸದ್ಯಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಪ್ಪ. ಯಾಕ ಶರ್ಟ್ ಎಲ್ಲ